ಹಲೋ ಕ್ರೇಜಿ ಪೀಪಲ್ಸ್, ನಮಗೆಲ್ಲರಿಗೂ ಹಗಲು ರಾತ್ರಿ ಆಗೋದು ಗೊತ್ತೇ ಇದೆ. ಆದರೆ ಈ ಭೂಮಿಯ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಹಗಲು ರಾತ್ರಿ ಅನ್ನೋದು ತುಂಬಾನೇ ವಿಚಿತ್ರವಾಗಿ ಇರುತ್ತೆ. ನಾವು ಈ ವಿಡಿಯೋದಲ್ಲಿ ಅಂತಹ ಪ್ರದೇಶಗಳ ಬಗ್ಗೆ ತಿಳಿದುಕೊಂಡು ಬರೋಣ. ಅಲಾಸ್ಕಾ. ಈ ಅಲಾಸ್ಕಾ ಎಂಬುದು ಅಮೆರಿಕಾದಲ್ಲಿರುವ ಒಂದು ಅತಿ ದೊಡ್ಡ ರಾಜ್ಯ. ಒಂದು ಸಮಯದಲ್ಲಿ ಈ ಅಲಾಸ್ಕಾ ರಷ್ಯಾಗೆ ಸೇರಿತ್ತು. ಆದರೆ 1867ರಲ್ಲಿ ಅಮೆರಿಕ ಈ ಭೂಭಾಗವನ್ನು ಖರೀದಿ ಮಾಡುತ್ತೆ. ಇನ್ನು ಈ ಅಲಾಸ್ಕಾದಲ್ಲಿ ಮಂಜು ತುಂಬಾನೇ ಜಾಸ್ತಿ. ಮೇ 15ರಿಂದ ಜುಲೈ 15ರವರೆಗೂ ಪೂರ್ತಿ ಇಲ್ಲಿ ಹಗಲೇ ಇರುತ್ತೆ, ರಾತ್ರಿ ಅನ್ನೋದೇ ಇರೋದಿಲ್ಲ. ಇನ್ನು ರಾತ್ರಿ 12:30ರ ಸಮಯದಲ್ಲಿ ಇಲ್ಲಿ ಸನ್ಸೆಟ್ ಅನ್ನೋದು ಆಗುತ್ತೆ. ಹಾಗೆ 50 ನಿಮಿಷದ ನಂತರ ಮತ್ತೆ ಸನ್ರೈಸ್ ಆಗುತ್ತೆ. ಇನ್ನು ಇಲ್ಲಿ 50 ನಿಮಿಷದವರೆಗೂ ಸನ್ಸೆಟ್ ಆದರೂ ಸಹ ಅಲ್ಲಿ ಪೂರ್ತಿ ಕತ್ತಲಾಗುವುದಿಲ್ಲ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿಯ ವಾತಾವರಣ ಇರುತ್ತೆ. ಕೆನಡಾ ಪ್ರಪಂಚದಲ್ಲಿಯೇ 2ನೇ ಅತಿ ದೊಡ್ಡ ದೇಶ. ಇನ್ನು ಈ ದೇಶದಲ್ಲಿ ತುಂಬಾ ಭೂಭಾಗ ಮಂಜಿನಿಂದ ತುಂಬಿರುತ್ತೆ. ಇಲ್ಲಿ ಕೂಡ ರಾತ್ರಿ ಹಗಲು ಅನ್ನೋದು ತುಂಬಾನೇ ವಿಚಿತ್ರವಾಗಿ ಇರುತ್ತೆ. ಕೆನಡಾದಲ್ಲಿನ ಉತ್ತರ ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ 51 ದಿನದವರೆಗೂ ಹಗಲೇ ಇರುತ್ತೆ. ಫಿನ್ಲ್ಯಾಂಡ್. ಈ ದೇಶದಲ್ಲಿ ಸುಂದರವಾದ ಜಲಪಾತಗಳು ತುಂಬಾನೇ ಇವೆ. ಇಲ್ಲಿ ಬೇಸಿಗೆ ಕಾಲದ ಸಮಯದಲ್ಲಿ 52 ದಿನದವರೆಗೂ ಹಗಲೇ ಇರುತ್ತೆ, ರಾತ್ರಿ ಅನ್ನೋದೇ ಇರೋದಿಲ್ಲ. ಇನ್ನು ಈ ಪ್ರದೇಶ ಬರೀ ಬೆಳಕಿನಿಂದಲೇ ಇರುತ್ತೆ. ಅದ್ಭುತವಾದ ಪ್ರವಾಸಿ ಸ್ಥಳಗಳಲ್ಲಿ ಈ ಫಿನ್ಲ್ಯಾಂಡ್ ಕೂಡ ಒಂದು. ಹೀಗಾಗಿ ಬೇಸಿಗೆ ಕಾಲದಲ್ಲಿ ಪ್ರಪಂಚದಲ್ಲಿನ ವಿವಿಧ ಸ್ಥಳಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಐಸ್ಲ್ಯಾಂಡ್. ಈ ಐಸ್ಲ್ಯಾಂಡ್ ಯುರೋಪ್ ಉತ್ತರ ಭಾಗದಲ್ಲಿರುವ ಅತಿ ಚಿಕ್ಕ ದೇಶ. ಹಾಗೆ ಯುರೋಪ್ ಪ್ರದೇಶಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ದೇಶ ಕೂಡ ಹೌದು. ಇನ್ನು ಈ ದೇಶದಲ್ಲಿ ಮೇ 15ರಿಂದ ಜುಲೈ 15ರವರೆಗೂ ಹಗಲೇ ಇರುತ್ತೆ. ನಾರ್ವೆ. ಈ ಭೂಮಿ ಮೇಲಿರುವ ಸುಂದರವಾದ ದೇಶಗಳಲ್ಲಿ ಈ ನಾರ್ವೆ ಕೂಡ ಒಂದು. ಹಾಗೆ ಈ ನಾರ್ವೆಯನ್ನ ಕಂಟ್ರಿ ಆಫ್ ಮಿಡ್ ನೈಟ್ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಈ ದೇಶ ಅಂಟಾರ್ಕ್ಟಿಕ್ ಸರ್ಕಲ್ ಶ್ರೇಣಿಯಲ್ಲಿ ಇರೋದ್ರಿಂದ ರಾತ್ರಿ ಹಗಲು ಅನ್ನೋದು ಇಲ್ಲಿ ತುಂಬಾನೇ ವಿಚಿತ್ರವಾಗಿ ಇರುತ್ತೆ. ಇಲ್ಲಿ ಮೇಯಿಂದ ಜುಲೈವರೆಗೂ ಅಂದ್ರೆ 90 ದಿನದವರೆಗೂ ರಾತ್ರಿ ಇರುತ್ತೆ. ಅಂದ್ರೆ 90 ದಿನದವರೆಗೂ ಸಂಜೆಯ ವಾತಾವರಣ ಇದ್ದ ಹಾಗೆ ಇಲ್ಲಿ ಇರುತ್ತೆ. ಸ್ವೀಡನ್. ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ವರೆಗೂ ಹಗಲು ಇರುತ್ತೆ. ಇಲ್ಲಿ 100 ದಿನದವರೆಗೂ ಸೂರ್ಯ ಕಾಣಿಸುತ್ತಾನೆ. ಇಂತಹ ಪ್ರದೇಶಗಳಲ್ಲಿ ವಾತಾವರಣ ಯಾಕೆ ಹೀಗಿರುತ್ತೆ ಅಂದ್ರೆ ನಮ್ಮ ಭೂಮಿ ಅನ್ನೋದು ರೌಂಡ್ ಆಗಿ ಇದ್ದು ಸೂರ್ಯನ ಸುತ್ತ ಮತ್ತೆ ತನ್ನ ಅಕ್ಷಗಳ ಸುತ್ತ ಸುತ್ತುತ್ತಾ ಇರುತ್ತೆ. ಭೂಮಿ ತನ್ನ ಸುತ್ತ ಸುತ್ತುವುದರಿಂದ ಹಗಲು ಮತ್ತೆ ರಾತ್ರಿ ಅನ್ನೋದು ಆಗುತ್ತೆ. ಹೀಗಾಗಿ ಭೂಮಿಯ ಎಲ್ಲ ದೇಶಗಳಲ್ಲಿ 12 ಗಂಟೆ ರಾತ್ರಿ 12 ಗಂಟೆ ಹಗಲು ಸಮನಾಗಿ ಇರುತ್ತೆ. ಆದರೆ ನಮ್ಮ ಭೂಮಿ ನೇರವಾಗಿ ಸುತ್ತದೆ, ಸ್ವಲ್ಪ ಕ್ರಾಸ್ ಆಗಿ ಸುತ್ತುತ್ತೆ. ಅಂದ್ರೆ 23.5ರಷ್ಟು ಬೆಂಡಾಗಿ ಸುತ್ತುತ್ತೆ. ಹೀಗಾಗಿ ಭೂಮಿಯ ಲಾಸ್ಟ್ ಪೋಲ್ ನಲ್ಲಿ ನಿರಂತರವಾಗಿ ಸೂರ್ಯನ ಕಿರಣಗಳು ಬೀಳುತ್ತಾ ಇರುತ್ತೆ. ಹೀಗಾಗಿ ಲಾಸ್ಟ್ ಪೋಲ್ ನಲ್ಲಿರುವ ದೇಶಗಳಲ್ಲಿ ಹಗಲು ಹೆಚ್ಚಾಗಿರುತ್ತೆ. ಈ ಒಂದು ಕಕ್ಷೆ ಅಪೋಸಿಟ್ ಟರ್ನ್ ಆದಾಗ, ಈ ಒಂದು ಕಕ್ಷೆ ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ಅವಾಗ ರಾತ್ರಿ ಅನ್ನೋದು ಹೆಚ್ಚಾಗಿರುತ್ತೆ. ಹಾಗೆ ನಮ್ಮ ಹತ್ತಿರದಲ್ಲಿರುವ ಚಂದ್ರನ ಮೇಲೆ 14 ದಿನ ಹಗಲು, ಇನ್ನು 14 ದಿನ ರಾತ್ರಿ ಇರುತ್ತೆ. ನಮ್ಮ ಕನ್ನಡದ ಹೆಸರಾಂತ ಯೂಟ್ಯೂಬರ್ ಫ್ಲೈಯಿಂಗ್ ಪಾಸ್ಪೋರ್ಟ್ ನವರು ಇಂತಹ ಒಂದು ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ. ಆ ವಿಡಿಯೋ ಲಿಂಕ್ ಕಮೆಂಟ್ ಬಾಕ್ಸ್ ನಲ್ಲಿ ಇದೆ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತಂತೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಟೈಮಲ್ಲಿ ಇನ್ನೂ ಸೂರ್ಯ ಪ್ರಕಾಶಿಸುತ್ತಪ್ಪ, ಅದನ್ನು ನೋಡಬೇಕಾ? ಸ್ಟೇ ಟ್ಯೂನ್ಡ್.